ವೆಲ್ಕಮ್ ಟು ದ ಗಣೇಶ್ ರೇಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಪಂಜಾಬ್ ಅವರು. ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಪಂಜಾಬ್ ಅವರು ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಮತ್ತು ಶುಭ್ಮನ್ ಗಿಲ್ ವೃದ್ಧಿಮಾನ್ಸ ಓಪನರ್ ಆಗಿ ಬಂದರು. ಮತ್ತು ವೃದ್ಧಿಮಾನ್ಸ ಬೇಗನೆ ಔಟ್ ಆದರು ಅನ್ಬೋದು. ನನ್ನ ಪ್ರಕಾರ ವೃದ್ಧಿಮಾನ್ಸ ಮತ್ತು ಶುಭ್ಮನ್ ಗಿಲ್ ಒಳ್ಳೆ ರನ್ನ ಹೊಡೆದ್ರು ಅನ್ಬೋದು ಪವರ್ ಪ್ಲೇಯಲ್ಲಿ. ಮತ್ತು ಒಳ್ಳೊಳ್ಳೆ ರನ್ನು ಮತ್ತು ಇವರು ಸಿಕ್ಕಾಪಟ್ಟೆ ಬೌಲಿಂಗ್ ಅಷ್ಟು ಇರಲಿಲ್ಲ ಅನ್ಬೋದು ನನ್ನ ಪ್ರಕಾರ ಪಂಜಾಬಲ್ಲಿ. ಮತ್ತು ಇಲ್ಲಿ ಪಂಜಾಬಲ್ಲಿ ಅಕ್ಷಯ್ ಪಟೇಲ್ ಬಂದ್ಬಿಟ್ಟು 4 ಓವರ್ ಮಾಡಿದ್ರು. ಮತ್ತು 44 ರನ್ ಹೊಡೆಸ್ಕೊಂಡು ಒಂದು ವಿಕೆಟ್ ತೆಗೆದ್ರು. ಮೇನು ಇಲ್ಲಿ 6 ಓವರ್ಗೇನೋ ನನ್ನ ಪ್ರಕಾರ ಇವ್ರು ಇದ್ದಿದ್ದು 6 ಓವರ್ಗೆ ಒಂದು 70 ರನ್ನು ಎಷ್ಟೋ ಇದ್ದರು ಅನ್ಬೋದು ನನ್ನ ಪ್ರಕಾರ. ಮತ್ತು 13ನೇ ಓವರಲ್ಲಿ ಇವರು ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು ಅನ್ಬೋದು. ಮೇನ್ 13-11ನೇ ಓವರ್ ಗೇಮ್ ಚೇಂಜಿಂಗ್ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಶುಭ್ಮನ್ ಗಿಲ್ ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅನ್ಬೋದು. ಮಿನಿಮಮ್ ಇವರು 88-89 ಆಲ್ಮೋಸ್ಟ್ 10 ರನ್ ಕಡಿಮೆ ಅನ್ಬೋದು ಫುಲ್ ಸೆಂಚುರಿಗೆ. 87-89 ಹೊಡೆದ್ರು ಒಟ್ಟಿನಲ್ಲಿ. ಆಮೇಲೆ ಶುಭ್ಮನ್ ಗಿಲ್ ಔಟ್. ಅವ್ರ ಜೊತೆ ಒಟ್ಟಿನಲ್ಲಿ ಶುಭ್ಮನ್ ಗಿಲ್, ತೆವಾಟಿಯಾ, ಆಮೇಲೆ ಅವ್ರ ಜೊತೆ ಸಾಯಿ ಸುದರ್ಶನ್ ಅವರೆಲ್ಲ ಕ್ಯಾಮೆ ಆಡಿದ್ರು. ಮೇನ್ ಅವರೆಲ್ಲ ಚೆನ್ನಾಗಿ ಆಡಿದ್ರು ಅನ್ಬೋದು ನನ್ನ ಪ್ರಕಾರ. ಒಂದು 30 ರನ್ ಹೊಡೆದ್ರು ಅವರು ಒಟ್ಟಿನಲ್ಲಿ ಮೇನ್ ತೆವಾಟಿಯಾ ಚೆನ್ನಾಗಿ ಆಡಿದ್ರು. ಮತ್ತು ಮೇನ್ ಇಲ್ಲಿ ಒಂದು 200 ರನ್ ಬರೋಕ್ಕೆ ಇವರು ಅಡಿಪಾಯ ಹಾಕಿದೆ ಶುಭ್ಮನ್ ಗಿಲ್ ಅನ್ಬೋದು. ನಾನು ಹೇಳಿದ್ದೆ ಆ ಪ್ರಿವ್ಯೂ ವಿಡಿಯೋದಲ್ಲಿ, ಶುಭ್ಮನ್ ಗಿಲ್ ಆಡಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇದೆ ಮತ್ತು ಜಾಸ್ತಿ ರನ್ ಬರೋ ಚಾನ್ಸಸ್ ಇದೆ ಅನ್ಬೋದು ನನ್ನ ಪ್ರಕಾರ. ಇವರು ಮಿನಿಮಮ್ಮು ಇಲ್ಲಿ 200 ರನ್ ಹೊಡೆದ್ರು. 199 ಹೊಡೆದ್ಬಿಟ್ಟು ಅದನ್ನ 4 ವಿಕೆಟ್ ಕಳ್ಕೊಂಡು 20 ಓವರ್ ಮುಗಿಸ್ರೆ ಏನು ಆಲ್ಔಟ್ ಆಗಲಿಲ್ಲ. ಮೇನ್ ಇಲ್ಲಿ ಬೌಲಿಂಗು ಆವ್ರೇಜ್ ಆಗಿತ್ತು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಜಾಸ್ತಿ ಹೊಡೆಸ್ಕೊಂಡಿದೆ ಅಂದರೆ ಅಕ್ಷಯ್ ಪಟೇಲು ಮತ್ತು ಸುಮಾರು ಜನ ಹೊಡೆಸ್ಕೊಂಡ್ರು ಅನ್ಬೋದು. ಮತ್ತು ಸ್ಯಾಮ್ ಕರಣ್ಣು ಮತ್ತು 2 ಓವರ್ ಹಾಕಿಸ್ತಾರೆ. ಅವ್ರ ಕೈಲಿ ಓವರ್ ಹಾಕ್ಸಿದ್ರೆ ಇನ್ನೂ ಕಡಿಮೆ ಹಾಕ್ಬೋದಿತ್ತು ನನ್ನ ಪ್ರಕಾರ. ಇಲ್ಲಿ ಓವರ್ಗಿಂತ ಮೇನು ಬೌಲರ್ನ ಇವರು ಚೆನ್ನಾಗಿ ಯೂಸ್ ಮಾಡಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಮತ್ತು ಇವರು ಟಾರ್ಗೆಟ್ ಬರೋದಾದರೆ 200ನ ಚೇಂಜ್ ಮಾಡೋಕ್ಕೆ ಬಂದಿದ್ದು. ಇವರು ಹೇಳೋದಾದರೆ ನನ್ನ ಪ್ರಕಾರ ಇಲ್ಲಿ ಶಿಖರ್ ಧವನ್ ಅವರು ಬೇಗನೆ ಔಟ್ ಆದರು ಅನ್ಬೋದು. ಅವ್ರು ಆಡ್ತಾರೆ ಅಂದ್ಕೊಂಡಿದ್ದು. ಮೇನು ಇಲ್ಲಿ ಪಂಜಾಬ್ಗೆ ಅಡಿಪಾಯ ಹಾಕೋದೇ ಶಿಖರ್ ಧವನ್ ಅನ್ಬೋದು. ಬೇಗನೆ ಔಟ್ ಆದರು ಅನ್ಬೋದು ನನ್ನ ಪ್ರಕಾರ. ಎಷ್ಟು 2ನೇ ಓವರ್ಗೇನೋ ಮೋಸ್ಟ್ಲಿ ಔಟ್ ಆಗಿದ್ರು. 13 ರನ್ ಇತ್ತು, 1 ವಿಕೆಟ್. ಅದೇ ಶಿಖರ್ ಧವನ್ ಔಟ್ ಆದರು. ಅವ್ರ ಜೊತೆ ಜಾಸ್ಪರ್ ಚೆನ್ನಾಗಿ ಆಡಿದ್ರು ಅನ್ಬೋದು ನನ್ನ ಪ್ರಕಾರ. ಮತ್ತು ಜಾಸ್ಪರ್ ಮತ್ತು 64ಕ್ಕೆ 3 ವಿಕೆಟ್ ಕಳ್ಕೊಂಡ್ರು. ಆಗ ಜಾಸ್ಪರ್ ಔಟ್ ಆಗಿದ್ರು. ಅವ್ರ ಜೊತೆ ಬಂದವರೆಲ್ಲ ಹಂಗೆ ಔಟ್ ಆದರು. ಮೇನ್ ನಾವು ಯಾರ್ಯಾರು ಅನ್ಕೊಂಡಿದ್ದೋ ಅವರೆಲ್ಲ ಔಟ್ ಆದರು ಅನ್ಬೋದು ನನ್ನ ಪ್ರಕಾರ. ಮತ್ತು ಅವ್ರ ಜೊತೆ ಹಂಗಂಗೆ ಔಟ್ ಆಗಿದ್ರು. ಮೇನ್ ಇಲ್ಲಿ ಮ್ಯಾಚ್ ಟರ್ನ್ ಆಗಿದೆ. ಅದೇ ಶಶಾಂಕ್ ಸಿಂಗ್ ಬಂದ್ಬಿಟ್ಟು ಅವ್ರು ಚೆನ್ನಾಗಿ ಆಡಿದ್ರು ಅನ್ಬೋದು. ಅವರು ಹಾಫ್ ಸೆಂಚುರಿ ಮಾಡಿದ್ರು. ಮತ್ತು ಅಭಿಷೇಕ್ ಶರ್ಮಾ ಆಗಲಿ ಸುಮಾರು ಜನ ನನ್ನ ಪ್ರಕಾರ ಇವರು ಮ್ಯಾಚ್ನ ಚೇಂಜ್ ಮಾಡಿದ್ರು ಅನ್ಬೋದು. ಸಿಕ್ಕಾಪಟ್ಟೆ ರನ್ ಹೋಯ್ತು ಅನ್ಬೋದು ನನ್ನ ಪ್ರಕಾರ. ಇವರು ರನ್ ಹೊಡೆಸ್ಕೊಂಡಿದ್ದೆ ಮೇನು ಇಲ್ಲಿ 61 ರನ್ ಹೊಡೆದಿದ್ರು ನನ್ನ ಪ್ರಕಾರ ಶಶಾಂಕ್ ಸಿಂಗು. ಮತ್ತು 30 ರನ್ನು 35 ಹಂಗೆಲ್ಲ ಹೊಡೆಸ್ಕೊಂಡ್ರು. ಮೇನು ಇಲ್ಲಿ ಬೌಲಿಂಗಲ್ಲಿ ನನ್ನ ಪ್ರಕಾರ ಒಳ್ಳೆ ಪ್ರದರ್ಶನ ಅಂದರೆ ಉಮೇಶ್ ಯಾದವ್ ಅಷ್ಟು ರನ್ನ ಹೊಡೆಸ್ಕೊಂಡ್ರು ಅನ್ಬೋದು ನನ್ನ ಪ್ರಕಾರ. ಉಮೇಶ್ ಯಾದವ್ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮತ್ತು ಮೋಹಿತ್ ಶರ್ಮಾ ಒಳ್ಳೆ ಬೌಲಿಂಗ್ ಅನ್ಬೋದು ನನ್ನ ಪ್ರಕಾರ. ಒಳ್ಳೆ ಬೌಲಿಂಗಿಂತ ಇವ್ರದ್ದು ಬೌಲಿಂಗ್ ಅಷ್ಟು ಜಿ ಟಿ ಅವ್ರದ್ದು ಅಷ್ಟು. ರಶೀದ್ ಖಾನ್ ಮ್ಯಾಚ್ ಚೇಂಜಿಂಗ್ ಅನ್ಬೋದು ಇನ್ನೊಂದು ಸತಿ. ಅಂದರೆ ರಶೀದ್ ಖಾನ್ ನನ್ನ ಪ್ರಕಾರ ಇಲ್ಲಿ ವಿಕೆಟ್ ತೆಗೆದ್ರು ಅನ್ಬೋದು. ಇಲ್ಲಿ 4 ಓವರ್ಗೆ ಬಂದ್ಬಿಟ್ಟು 40 ರನ್ ಹೊಡೆಸ್ಕೊಂಡ್ರು. 1 ವಿಕೆಟ್ ತೆಗೆದ್ರು. ಮೇನ್ ಇಲ್ಲಿ 100 ಓವರ್ದೇ ಮೇನ್ ಇಲ್ಲಿ 5ನೇ ಓವರ್ಗೆ 1 ವಿಕೆಟ್ ತೆಗೆದ್ರು ಅನ್ಬೋದು ಮೇನ್ ಜಾಸ್ಪರ್ ಅಲ್ಲದೆ. ಮತ್ತು ಅಲ್ಲೇ ಗೇಮ್ ಚೇಂಜ್ ಆಯಿತು ಅನ್ಬೋದು ನನ್ನ ಪ್ರಕಾರ ಗುಜರಾತ್ ಅವ್ರದ್ದು. ಅಲ್ಲಿಂದ ವಿಕೆಟ್ ಬೀಳಕ್ಕೆ ಸ್ಟಾರ್ಟ್ ಆಯಿತು ಅನ್ಬೋದು. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ರನ್ ಹೋಗಿಸಿದೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಜಿ ಟಿ ಬೌಲರ್ 41 ರನ್ ಹೊಡೆಸ್ಕೊಂಡ್ರು ಅನ್ಬೋದು. 4 ಓವರ್ ಮಾಡಿದ್ರು, 1 ವಿಕೆಟ್ ತೆಗ್ದಿದ್ರು. ಮೇನ್ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಇವರು ಬೌಲ್ ಚೇಂಜಿಂಗ್ ಮಾಡಿದ್ರೇನೋ ಮೋಸ್ಟ್ಲಿ ನನ್ನ ಪ್ರಕಾರ. ಇಲ್ಲಿ ಮೋಹಿತ್ ಶರ್ಮಾ ಚೆನ್ನಾಗಿ ಮಾಡಿದ್ರು. ಮತ್ತು ಇಲ್ಲಿ ನಮ್ಮ ನೆಹರಣ್ಣ ಎಲ್ಲ ಓವರ್ಗೆ ಬಂದ್ಬಿಟ್ಟು ಮಾತಾಡ್ತಿದ್ರು, ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ. ಒಟ್ನಲ್ಲಿ ಓವರ್ ಚೆನ್ನಾಗಿ ಮಾಡಿ ಅಂತ ನೆಹರಣ್ಣ ಬಂದರು. ಒಟ್ನಲ್ಲಿ ಲಾಸ್ಟ್ ಓವರು ನನ್ನ ಪ್ರಕಾರ ಲಾಸ್ಟ್ ಓವರ್ಗೂ ತಗೊಂಡೋದ್ರು. ಎಷ್ಟೇ ಕಷ್ಟ ಆದರೂ ಅಷ್ಟು ಚೆನ್ನಾಗಿ ಆಡ್ತಿರೋ 50 ಹಾಫ್ ಸೆಂಚುರಿ ಹೊಡೆದಿರೋರ್ನೆಲ್ಲ ಇವರು ಔಟ್ ಮಾಡಿದ್ರು. ಮತ್ತು ಸಿಕ್ಕಾಪಟ್ಟೆ ರನ್ನ ಇವರು ಹೊಡೆಸ್ಕೊಂಡ್ರು. ಮೇನ್ ಕ್ಯಾಚಿಂಗ್ ಅಷ್ಟು ಚೆನ್ನಾಗಿ ಹಿಡೀತಿಲ್ಲ ಇವರು ಗುಜರಾತ್ ಅವರು. ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ, ಮೇನು ಫೀಲ್ಡಿಂಗ್ ಕ್ಯಾಚಿಂಗ್ ಎಲ್ಲ ಹಿಡಿದ್ರೆ ಮ್ಯಾಚ್ ವಿನ್ ಆಗ್ಬೋದು ಅನ್ನೋದು. ಇವರು ಕ್ಯಾಚ್ನೇ ಹಿಡಿಲಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಕ್ಯಾಚ್ಗಳನ್ನ ಹಿಡಿತಿರ್ಲಿಲ್ಲ ಗುಜರಾತ್ ಅವರು. ಮತ್ತು ಫೀಲ್ಡಿಂಗ್ ಚೆನ್ನಾಗಿತ್ತು, ಮೇನ್ ಕ್ಯಾಚ್ಗಳನ್ನ ಬಿಡ್ತಿದ್ರು. ಅದರಿಂದನೇ ಮ್ಯಾಚ್ ಸೋತರು ಅನ್ಬೋದು ಒಟ್ಟಿನಲ್ಲಿ.
ಸಿಕ್ಕಾಪಟ್ಟೆ ರನ್ನ ಲೀಕ್ಔಟ್ ಮಾಡಿಸ್ಕೊಂಡ್ರು. ಒಟ್ಟಿನಲ್ಲಿ ಮೇನ್ ಲಾಸ್ಟ್ ಓವರಲ್ಲಿ ಯಾರೋ ಒಬ್ಬ ಒಟ್ಟಿನ ಹೊಸ ಬೌಲರ್ ಅನ್ಬೋದು ನನ್ನ ಪ್ರಕಾರ. ಅವ್ನು ಲಾಸ್ಟ್ ವಿಕೆಟ್ ತೆಗೆದ್ರು. ನಾನೇನು ಗೆದ್ದುಬಿಡ್ತಾರೆ ಅಂದ್ಕೊಂಡೆ. ಮೇನ್ ಇಲ್ಲಿ ರಶೀದ್ ಖಾನು ಮೋಹಿತ್ ಶರ್ಮಾ ಮೇನ್ ಗೇಮ್ ಚೇಂಜ್ ಮಾಡೋ ಮೂಮೆಂಟ್ ಮಾಡಿಕೊಟ್ರು. ಆದರೂ ಇವರು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಪಂಜಾಬ್ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ 207 ವಿಕೆಟ್ ಕಟ್ಕೊಂಡು ಒಟ್ಟಿನಲ್ಲಿ ಲಾಸ್ಟ್ ಓವರ್ ಚೆನ್ನಾಗಿತ್ತು ಗುರು. ಒಳ್ಳೆ ಮಜವಾಗಿತ್ತು. ಒಟ್ಟಿನಲ್ಲಿ ಗುಜರಾತ್ ಅವರು ನಾವು ಏನಿಲ್ಲ, ನಮ್ಮ ಕಡೆ ಬೌಲರು ಇದ್ರ ಬ್ಯಾಟ್ಸ್ಮನ್ ಇದ್ರು, ನಾವೆಲ್ಲ ಚೆನ್ನಾಗಿ ಆಡಿದ್ರು, ನಾವು ಪೈಪೋಟಿ ಕೊಡ್ತೀವಿ ಅಂತ ಕೊಟ್ಟರು. ಒಟ್ಟಿನಲ್ಲಿ ಲಾಸ್ಟ್ ಓವರ್ಗೂ ತಗೊಂಡೋದ್ರು, ಬಿಟ್ಕೊಡ್ಲಿಲ್ಲ. ಒಟ್ಟಿನಲ್ಲಿ ಗುಜರಾತ್ ಅವರು ಹೋಮ್ ಗ್ರೌಂಡಲ್ಲೇ ಸೋತರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ 200 ರನ್ ಹೊಡೆದು ಒಟ್ಟಿನಲ್ಲಿ ಪಂಜಾಬ್ ಅವ್ರು ಗೆದ್ರು. ನಾನು ಹೇಳಿದ್ದೆ ವಿಡಿಯೋದಲ್ಲಿ ಗುಜರಾತ್ ಅವರು ಗೆಲ್ತಾರೆ ಅಂತ, ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಪಂಜಾಬ್ ಅವ್ರಿಗೆ ಗೆದ್ರು ಗುರು. ಮೇನು ಇಲ್ಲಿ ಬ್ಯಾಟ್ಸ್ಮನ್ ಅವ್ರು ಚೇಂಜ್ ಮಾಡಿ ಇಂಪ್ಲೈಟ್ ಪ್ಲೇಯರ್ ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಮಾಡಿಕೊಂಡ್ರು ಅನ್ಬೋದು ಒಟ್ಟಿನಲ್ಲಿ ಪಂಜಾಬ್ ಅವರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಒಟ್ಟಿನಲ್ಲಿ ಗುರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ.